ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಹೇಳ್ತಾ ಇರೋದು ಹಿಂಗಾಗಿರ್ಬಾರ್ದಾ, ಹಂಗಾಗಿರ್ಬಾರ್ದಾ, ಹಿಂಗಾಗಿರ್ಬಾರ್ದಾ, ತಮಿಳ್ನಾಡಿನ CM ಅಲ್ಲಿ ಬಂದಿರಬಾರ್ದಾ, ತಮಿಳ್ನಾಡಿನ CM ಇದು ಮಾಡಿಸಿರ್ಬಾರ್ದಾ, ಇಲ್ದಿದ್ರೆ ಈ CM ಮಾಡಿಸಿರ್ಬಾರ್ದಾ, ಯೋಗಿ ಆದಿತ್ಯನಾಥ್ ಅವ್ರು ಅಲ್ಲಿ ಬರಬಾರ್ದಾ? ಹೇಳ್ಬೋದು ಸರ್, ಬಾಯಿಗೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಒಂದ್ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಮಾತಾಡಿ ಮಹೇಶ್ ಗೌಡ್ರೆ. ಐ ಆಮ್ ಸಾರಿ ಟು ಸೇ ದಿಸ್. ಇವ್ರೇನೋ ಮಾಡ್ತಾ ಇದ್ರು, ಅದನ್ನ ಅವ್ರು ನೋಡಿದ್ರು, ಅದಕ್ಕೆ ಇವ್ರ ಮೇಲೆ ಇದು ಮಾಡಿದ್ರು. ಮತ್ತೆ ಏನು ಏನಂದ್ರೆ ಇನ್ನೊಂದೇನೋ ಅಂದ್ರಲ್ಲ, ಏನೋ ಕಾಡಿನ ಜನರು ಕೂಡ ಅದನ್ನ ರಕ್ಷಣೆಗೆ ಬರಬೇಕು, ಬರೀ ಇವ್ರದ್ದಷ್ಟೇ ಅಲ್ಲ ಕೆಲಸ. ಏನ್ ಸರ್ ಇದು ಸ್ಕ್ರಿಪ್ಟೆಡ್? ನೀವು ಒಬ್ಬ ವಕ್ತಾರರಿದ್ದೀರಿ, ನಿಮ್ಗೆ ತುಂಬಾ ಜವಾಬ್ದಾರಿ ಇದೆ ಮಹೇಶ್ ಗೌಡ್ರೆ. ಹಂಗಾಗಿರ್ಬಾರ್ದಾ, ಹಿಂಗಾಗಿರ್ಬಾರ್ದಾ ಅನ್ನೋದಕ್ಕೆ ಇದು ಕಾಗಕ್ಕ ಗುಬ್ಬಕ್ಕನ ಕತೆ ಅಲ್ಲ ಇದು. ದಯವಿಟ್ಟು ಐ ಆಮ್ ಸಾರಿ ಟು ಸೇ ದಿಸ್. ಯಾಕೆಂದ್ರೆ ವನ್ಯಜೀವಿ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಅಂತಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ. ನಾಳೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರಿಯಾಗಿ ವನ್ಯಜೀವಿ ಸಂರಕ್ಷಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಯಾರಾದ್ರೂ ಅತಿಕ್ರಮಣವಾಗಿ, ನಾನು ಇವ್ರು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಅತಿಕ್ರಮಣವಾಗಿ ಫಾರೆಸ್ಟ್ ಅನ್ನ ಎಂಟ್ರಿ ಮಾಡಿ ಅಲ್ಲಿ ವನ್ಯಜೀವಿಗಳನ್ನ ಕೊಲೆ ಮಾಡಿ ಮಾಂಸ ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನೋಡ್ಕೊಂಡು ಕುತ್ಕೊಳ್ಳಿ ನೀವು ಫಾರೆಸ್ಟ್ ಆಫೀಸರ್ಸ್ನ ಅಂತ ಕುಮಾರಸ್ವಾಮಿ ಅವ್ರು ಹೇಳೋದಿಲ್ಲ. ನೀವು ಹಂಗ್ ಮಾಡಿರ್ಬಾರ್ದಾ, ಹಿಂಗ್ ಮಾಡಿರ್ಬಾರ್ದಾ ಅಂತ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ಕೊಂಡು ಕೂತಿದ್ದೀರಲ್ಲ ಇಲ್ಲಿ. ನಿಮ್ಗೆ ನಿಜಕ್ಕೂ ಕೂಡ ಈ ಒಂದು ತನಿಖೆಯಲ್ಲಿ ಅನುಮಾನಗಳಿದ್ರೆ ಹೇಳಿ. ಹಂಗಾಗಿರ್ಬಾರ್ದಾ, ಹಿಂಗಾಗಿರ್ಬಾರ್ದಾ ಅಂತಂದ್ರೆ ಅದು ವ್ಯಾಲಿಡ್ ಪಾಯಿಂಟ್ ಅಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಫಾರೆಸ್ಟ್ ಆಫೀಸರ್ಗಳು ಇವತ್ತು ಕೊಟ್ಟಿರೋ ಸ್ಕ್ರಿಪ್ಟೆಡ್ ಅನ್ನ ಇವತ್ತು ವಿಧಾನಸೌಧದ ಒಳಗಡೆ ಇವತ್ತು ಓದಿರೋದು ಕಲಾಪದಲ್ಲಿ. ಅವರು ಏನು ಫಾರೆಸ್ಟ್ ಆಫೀಸರ್ಗಳು ಏನು ವರದಿ ಕೊಟ್ಟಿದ್ದಾರೆ, ಆತ್ಮರಕ್ಷಣೆಗಾಗಿ, ಹೌದು ಆತ್ಮರಕ್ಷಣೆಗಾಗಿ ನಾವು ಆತ್ಮರಕ್ಷಣೆಗಾಗಿ ಗುಂಡು ಹೊಡೆದಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಅದ ಅಲ್ಲ ಅನ್ನೋದಾದ್ರೆ ತನಿಖೆ ನಡೀಲಿ ಸರ್. ನಾವಿಲ್ಲಿ ಕುತ್ಕೊಂಡು ಹಂಗಾಗಿರ್ಬಾರ್ದಾ, ಇವ್ರು ಹಿಂಗ್ ಮಾಡಿದ್ರ, ಅಲ್ಲಿ ಹೋಗಿರುವಂತ ಫಾರೆಸ್ಟ್ ಆಫೀಸರ್ಸ್ ಜಿಂಕೆ ಬೇಟೆ ಆಡಿ ಅವರೇ ಮಾಂಸ ಕದ್ಕೊಂಡು ಓಡೋಗ್ತಾ ಇದ್ರು. ಆವಾಗ ಈ 3 ಜನ ಓಡೋಗಿ ಅವ್ರನ್ನ ಹಿಡಿಯಕ್ ಹೋದ್ರು, ಅಯ್ಯೋ ಸಿಗಾಕೊಂಡ್ಬಿಡ್ತೀವಿ ಅಂತ ಅವರೇ ಇವ್ರಿಗೆ ಬಂದು ಕೊಡ್ದ್ಬಿಟ್ರು ಅನ್ನೋ ಕತೆ ನೀವು ಹೇಳ್ತಾ ಇದ್ದೀರಿ. ಅದನ್ನ ನಾನು ಕೇಳಿಸ್ಕೊಂಡು ಇಲ್ಲಿ ನಾನು ಕುತ್ಕೋಬೇಕು ಅನ್ನೋದು ನಿಮ್ಮ ಆಸೆ ಮಹೇಶ್ ಗೌಡ್ರೆ. ಆರೋಪ ಮಾಡ್ತಾ ಇಲ್ಲ. ಇವ್ರು ಏನ್ ಹೇಳಿದ್ದಾರೆ ವಿಧಾನಸೌಧದ ಅಧಿವೇಶನದಲ್ಲಿ ಏನ್ ಹೇಳಿರ್ತಾರೆ, ನಾನು ಅದಕ್ಕೆ ಉತ್ತರ ಕೇಳ್ತಾ ಇದ್ದೀನಿ. ಇವತ್ತು 3 ಜನ ಇವ್ರ ಮೇಲೆ ದಾಳಿ ಮಾಡಿದ್ದಾಗಿದ್ರೆ ಒಬ್ಬನ್ ತೋರಿಸಿ ಆಸ್ಪತ್ರೆಯಲ್ಲಿ ಫಾರೆಸ್ಟ್ ಆಫೀಸರ್ನ. ನಾನು ಹೌದು ನನ್ನ ಮೇಲೆ ದಾಳಿ ಆಗಿದೆ, 3 ಜನ ಗುಂಡಾರಿಸಿದ್ದಾರೆ. ಬಿಜೆಪಿ ಅವರು ಮತ್ತು JDS ಅವ್ರ ಪ್ರಕಾರ ಒಬ್ಬ ಸಾಯ್ಬೇಕು ಪೊಲೀಸು, ಮೇಲೆ ಗುಂಡು ಹೊಡಿಬೇಕು. ನೀವ್ ಹೊಡಿರಿ ಫಸ್ಟ್ ಗುಂಡು, ಆಮೇಲೆ ನಾವು ನಿಮ್ಗೆ ಹೊಡಿತೀವಿ ಅಂತ ಎದೆ ಒಡ್ಡಿ ಗುಂಡಿಗೆ ಕಾಯ್ಬೇಕು. ಅವ್ರ ಗುಂಡು ಹೊಡೆದ ಮೇಲೆ ಇವ್ರ ಗುಂಡು ಹೊಡಿಬೇಕು. ಹೊಡೆಯೋಕ್ಕೂ ಮುಂಚೆ ಆತ್ಮರಕ್ಷಣೆಗಾಗಿ ಇವ್ರು ಹೊಡಿಬಾರ್ದು. ಅದು ಯಾವುದೇ ಕೇಸ್ ಆಗಲಿ, ನಾಟ್ ಪರ್ಟಿಕ್ಯುಲರ್ ಕೇಸ್. ಒಂದ್ ನಿಮಿಷ ನಿಮ್ಮ ಪ್ರಕಾರ ಕಾನೂನು ಅಲ್ಲ, ನಿಮ್ಮ ಪ್ರಕಾರ ತಡ್ರಿ ಸರ್, ನಿಮ್ಮ ಪ್ರಕಾರ ಕಾನೂನಿನಲ್ಲಿ ಇದಿದ್ಯಾ, ಹೇಳಿದ್ಯಾ ನೀವು ಗುಂಡು ಹೊಡ್ಸ್ಕೊಂಡ್ಮೇಲೆ ಗುಂಡು ಹೊಡಿಬೇಕು, ನಿಮ್ಮ ಮೇಲೆ ನಿಮಗೆ ಗಾಯಗಳಾಗಿ ನಿಮಗೆ ಮಾರಣಾಂತಿಕ ಹಲ್ಲೆ ನಡೆದ ಮೇಲೆ ನಿಮ್ಗೆ ಆಗಬೇಕು, ನೀವು ಗುಂಡು ಹೊಡಿಬೇಕು ಅನ್ನೋದು ಕಾನೂನಲ್ಲಿ ಇದೆಯಾ? ಇದು ಕಾನೂನಲ್ಲಿ ಹೇಳಿದ್ದ ಯಾರಿಗೆ? ಫಾರೆಸ್ಟ್ ರೇಂಜರ್ ಗಳಿಗೆ ಒಂದೇ ಸರಿ ನೀವು ಗುಂಡಾರಿಸಿ ಸಾಯಿಸ್ಬಿಡಿ, ಅವ್ರ ಅಮಾಯಕರೋ ಬೇಟೆಗಾರರೋ ಅಥವಾ ಯಾರೋ ಅದು ಅವ್ರು ಒಂದೇ ಸಲ ಹೊಡೆದಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಅಲ್ಲ ಅವ್ರು ಏನು ಕೂಡ ಅಲ್ಲಿಂದ ಬಲಪ್ರಯೋಗ ಆಗದೇನೆ ಇವರೇ ಬೇಕು ಅಂತ ಹೊಡೆದಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾ? ಸದನದಲ್ಲಿ ರಾಮಲಿಂಗಾರೆಡ್ಡಿ ಅವರು ಏನು ರಾಮಲಿಂಗಾರೆಡ್ಡಿ ಅವರು ಕತ್ತಲೆ ಬೆಳಗಿನ ಜಾವ 5 ಗಂಟೆಯ ಸಮಯದಲ್ಲಿ ಮೇಲಿಂದ ಬಂದಂತ ಒಂದು ಸೌಂಡ್ ಬಂದ್ಬಿಡ್ತು, ಇವ್ರಿಗೆಲ್ಲ ಒಂದು ಆದೇಶ ಬಂದ್ಬಿಡ್ತು, ಕಾಡಿನೊಳಗಡೆ ಕಳ್ಳರು ಬಂದಿದ್ದಾರೆ, ಅಲ್ಲಿ ಬೇಟೆಗಾರರು ಬಂದಿದ್ದಾರೆ, ನೀವೆಲ್ಲ ಹೋಗಿ ಅಂತೇಳಿ ಅಲ್ಲಿ ಹೋಗೋದಾಗಿದ್ರೆ ಇವರು ಒಂದು ಮೀಟಿಂಗ್ ಮಾಡ್ಬೇಕಾಯ್ತು. ಮೀಟಿಂಗ್ ಮಾಡಿದಾರಾ ಫಾರೆಸ್ಟ್ ಆಫೀಸರು? ಯಾರ ಜೊತೆ ಮಾಡಿದ್ದಾರೆ? RFO ಜೊತೆ ಮಾಡಿದಾರಾ? ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದಾರಾ ಇಲ್ವಾ? ತುಂಬಾ ಇಂಪಾರ್ಟೆಂಟ್. ಮಾಡಿ ತೋರಿಸಿ, ಮಾಡಿದ್ರೆ ಅಯ್ಯೋ ದೇವ್ರೆ. ಆಯ್ತು, ಅಲ್ಲ ಮೇಡಮ್, ಇರ್ಷಾದ್ ಅಹಮದ್ ಅಮಾಯಕರು ಸಾವು ಆಗಬಾರ್ದು. ಪೊಲೀಸರು ತಪ್ಪು ಮಾಡಿದ್ದಾರೆ, ಅವರನ್ನು ನೇತಾಕ್ಬೇಕು. ಅವ್ರೇನು ಕಾನೂನಿಗೆ ಅತೀತರಲ್ಲ. ಕಾನೂನು ಎಲ್ಲಾ ಕಡೆ ಒಂದೇ, ತಮಿಳ್ನಾಡಲ್ಲೂ ಒಂದೇ, ಕರ್ನಾಟಕದಲ್ಲೂ ಒಂದೇ, ಎಲ್ಲಾ ಕಡೆನೂ ಒಂದೇ. ಈಗ ನೀವ್ ಹೇಳ್ತಾ ಇದ್ದೀರಲ್ಲ, ಕಾಡಿನಂಚಿನಲ್ಲಿ ಇರುವಂತಹ ಎಲ್ಲ ಗ್ರಾಮಸ್ಥರನ್ನು ಕೂಡ ಅವರು ಕೂಡ ಇದು ಕಾಡಿನ ಸಂರಕ್ಷಕರು ಅಂತ. ಸೊ ನನಗೂ ಗೊತ್ತು ಸರ್, ನಾನು ಕಾಡು ಭಾಗದಿಂದಲೇ ಬಂದಿರೋಳು. ನಾನು ಹೇಳದ್ನಲ್ಲ, ವೆಹಿಕಲ್ಸ್ ಹೋಗುವಾಗ್ಲೂ ಕೂಡ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಿಮ್ಗೆ ಅನುಮಾನ ವ್ಯಕ್ತಪಡಿಸೋದಕ್ಕೆ ಬಹಳಷ್ಟು ವಿಚಾರಗಳಿವೆ. ಆದ್ರೆ ಒಂದು ಸ್ಟೋರಿ ಹೇಳಿ ಇದೆ ಅದು ಅಂದ್ರೆ ನಾನು ಅದು ಒಪ್ಕೊಳಕ್ ರೆಡಿ ಇಲ್ಲ. ಇರ್ಷಾದ್ ಅಹಮದ್ ಚರ್ಮ ತೋರಿಸಿ
ಇರ್ಷಾದ್ ನೀನು ಅಹಮದ್ ಗುಂಡಾ- ಅಲ್ಲ ಮೇಡಮ್, ಅಲ್ಲ, ನಿಮ್ಮ ಪ್ರಕಾರ ರಾಮಲಿಂಗಾರೆಡ್ಡಿ ಅವರು ಸದನಕ್ಕೆ ಮಾಂಸ ಒತ್ಕೊಂಬಂದು ತೋರಿಸ್ಬೇಕಾಗಿತ್ತು, ಜಿಂಕೆ ಮಾಂಸನ. ಅಲ್ಲ ನಾವು ಹಾಗಾದ್ರೆ ಈಗ ನೀವು 3 ಜನ ತನಿಖೆ ಸಾಯಿಸಿದ ಮಾ- ತಕ್ಷಣ ಈಗ ಒತ್ತುಕೊಂಡು ಈಗ ಹಾಕ್ಬಿಡ್ತೀರಿ ಒಂದ್ ನಿಮಿಷ ರಾಜ್ಯದ ಸರ್. ಜನತೆಗೆ. ಈಗ ತನಿಖೆ ನಡೀತಾ ಇದೆ, ಮ್ಯಾಜಿಸ್ಟ್ರೇಟ್ ತನಿಖೆ ನಿಮ್ಗೆ ಇಷ್ಟ ಇಲ್ಲ, ಈ ಬೇಡ. ಬೇಡ, ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅಂತ ತಾವ್ ಹೇಳ್ತಾ ಇದ್ದೀರಿ. Sure. ಮಾಡ್ಲಿ, ನಾನು ಇಲ್ಲ ಅಂತಿಲ್ಲ. But ಅದನ್ನೂ ಸಹ ನಾವು ಆಗ್ಲಿ. ಹಂಗಾಗಿದ್ಯಾ ಹಿಂಗಾಗಿದ್ಯಾ ಅಂತ ಕುತ್ಕೊಂಡಿಲ್ಲಿ ನಾವಿಲ್ಲಿ ಒಂದು ಸ್ಟೋರಿ ಬರೆಯೋದು ಬೇಡ, ಪತ್ತೆದಾರಿ ಕಾದಂಬರಿ ಬರೆಯೋದು ಬೇಡ. 1, 2, ಇರ್ಷಾದ್ ಅಹಮದ್ ಅವರೇ, ಇವತ್ತು ಹನೂರು ಶಾಸಕರು ಮತ್ತು ಆ ಚಾಮರಾಜನಗರ ಭಾಗದ ಮಂತ್ರಿಗಳು ಅವರು ರಾಮಲಿಂಗಾರೆಡ್ಡಿ ಅವರು ಹೇಳೋದನ್ನೇ ಒಪ್ತಾ ಇಲ್ಲ. ತಮಗೆ ಗೊತ್ತಾ, SS ಮಲ್ಲಿಕಾರ್ಜುನ್ ಅವರು ಇವತ್ತು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣಿಗಳ ಜೀವಕ್ಕಿಂತ ಮನುಷ್ಯರ ಜೀವ ಇಂಪಾರ್ಟೆಂಟ್, ಇದರಲ್ಲಿ ಸಿಕ್ಕಾಪಟ್ಟೆ ಅನುಮಾನಗಳಿವೆ, ನಾವು ಇದನ್ನು ಒಪ್ಪೋಕೆ ಸಾಧ್ಯ ಇಲ್ಲ ಅಂತ. ನಿಮ್ಮ ಪಾರ್ಟಿಯಲ್ಲಿ ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಅಭಿಪ್ರಾಯ ಭೇದಗಳಿವೆ. ಸೊ ಈಗ ರಾಮಲಿಂಗಾರೆಡ್ಡಿ ಅವರೇ ಹೋಗಿ ಬಂದೂಕು ಹಿಡಿದು ಹೊಡೆದಿದ್ದಾರೆ ಅಂತ ನಾನು ಕೂಡ ಇಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ಅರಣ್ಯ ಅಧಿಕಾರಿಗಳು ಆದವ್ರಿಗೆ ಅವ್ರಿಗೆ ರೂಲ್ಸು ರೆಗ್ಯುಲೇಷನ್ಸು ಗೊತ್ತಿರ್ತವೆ ನಮಗಿಂತ ಬೆಟರ್. ಆದರೆ ಈ ಘಟನೆಯಲ್ಲಿ ಪರ್ಟಿಕ್ಯುಲರಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ವತಃ ನಿಮ್ಮ ಪಾರ್ಟಿಯಲ್ಲೇ ಭಾಳಷ್ಟು ವಿರೋಧ ಇದೆ ಅಲ್ಲ ಸರ್. ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತು ಜನ ಕನ್ಫ್ಯೂಸ್ ಆಗಬಾರ್ದಾ? ಇವತ್ತು ಅಧಿಕೃತ ಯಾಕಂದ್ರೆ ಪ್ರಾಣಕ್ಕೆ ಬೆಲೆ ಇದೆ ಸರ್, ಪ್ರಾಣಕ್ಕೆ ಬೆಲೆ ಇದೆ. ಅರಣ್ಯ ಸಚಿವರು ಈಗಾಗಲೇ ತಾವು ಹೇಳಿದ್ರಿ ಮಂತ್ರಿಗಳ ಬೇರೆ ಬೇರೆ ಅಭಿಪ್ರಾಯ ಇದೆ ಅಂತ. ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಅರಣ್ಯ ಇಲಾಖೆಯನ್ನು ನೋಡ್ಕೊಳ್ತಾ ಇದ್ದಾರೆ. ಅವರ ಒಂದು ಪ್ರತಿಕ್ರಿಯೆ ಏನಾಗುತ್ತೆ ಅದೇ ಒಂದು ಅಫಿಷಿಯಲ್ ಆಗುತ್ತೆ. ಆಮೇಲೆ ಇವಾಗ ಭಾಳಷ್ಟು ವಿಷಯಗಳನ್ನು ಇವ್ರು ಹೇಳ್ತಾ ಇದ್ರು. ಈಗ ಹಳ್ಳಿಯಿಂದ ಸುಮಾರು 8 ಕಿಲೋಮೀಟ್ರ್ ದೂರವರೆಗೆ ಅದಕ್ಕೆ ಹೋಗಿದ್ದಾರೆ ಅಂತ ಇವತ್ತು ಬಂದಿರುವಂಥ ಮಾಹಿತಿ ಪ್ರಕಾರ. 8 ಕಿಲೋಮೀಟ್ರ್ ಒಳಗಡೆ ಅವರು ಅಕ್ರಮ ಬೇಟೆಗಾರ ಇಲ್ಲದೆ, ಕಳ್ಳು ಬೇಟೆಗಾರರಲ್ಲದೆ ಅವ್ರು ಯಾಕೆ ಹೋಗ್ತಾರಲ್ಲಿ?